ರವೆ ಬೂಸ ಮತ್ತು ನೋಡಿ ಸ್ನೇಹಿತರೆ, ನಾವು ಚಿಕ್ಕ ಹುಡುಗರ್ನಾಗೆಲ್ಲ ಇಂಥ ಎತ್ತಿನ ಗಾಡಿಯಲ್ಲೇ ಓಡಾಡಿರೋದು ಜಾಸ್ತಿ. ಇವಾಗೆಲ್ಲ ಕಾರು ಬಸ್ಸು ಆಟೋಗಳ ತಗೊಬಂದು ಓಡಾಡ್ತಾರೆ ಹೊರತು ಆಗಿನ ಕಾಲ ನಮ್ಮ ಏಜಲ್ಲಿ ಈ ಥರ ಎತ್ತಿನ ಗಾಡಿನೇ ನಮಗೆ ಸ್ವರ್ಗ ಸಿಕ್ತಂಗೆ ಎತ್ತಿನ ಗಾಡಿ ಕಾಣಿಸ್ತು. ಅದಕ್ಕೆ ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀವಿ. ನೀವೆಲ್ಲ ಎಷ್ಟು ಜನ ಎತ್ತಿನ ಗಾಡೀಲಿ ಓಡಾಡಿದ್ದೀರಾ? ಈಗಿನ ಕಾಲದ ಮಕ್ಕಳಂತೂ ಎತ್ತಿನ ಗಾಡಿ ನೋಡೋದೇ ಇಲ್ಲ ಬಿಡಿ. ಕೋಟಿಗೆ ತಂದು ಕಾರ್ ತಗೊಬಂದು ಕೊಟ್ಟರು ಹೋಗಕ್ಕೆ 4 ಜನ. ಆದರೆ ಸ್ನೇಹಿತರೆ, ಈ ಒಂದೇ ಎತ್ತಿನ ಗಾಡಿಯಲ್ಲಿ ನಾವು 20 ಜನ ಹೋಗಿದ್ವಿ. ಆ ಸ್ಕೂಲ್ ಡೇ ನಾವು ಮರೆಯೋಕ್ಕಾಗಲ್ಲ. ಮರೆಯೋಕ್ಕಾಗದಂಥ ಜೀವನ ಹಳೆಯ ಕಾಲದ್ದೇ ನಮಗೆ. ಈಗಿನ ಕಾಲದ ಮಕ್ಕಳೆಲ್ಲ ಅಷ್ಟೆಲ್ಲ ಎಂಜಾಯ್ ಮಾಡೋಕ್ಕೆ ಆಗೋದಿಲ್ಲ ಬಿಡಿ. ಬರೀ ವಿದ್ಯಾರ್ಥಿ ಓದು ಅಂತ ಒಳಗಡೆ ಕೂಡಾಕ್ತಾರೆ. ನಾವು ಮಾಡಿದಷ್ಟು ಎಂಜಾಯ್ ಈಗಿನ ಕಾಲದ ಮಕ್ಕಳು ಯಾರೂ ಮಾಡೋಲ್ಲ. ಹಾಗಾಗಿ ಎತ್ತಿನ ಗಾಡಿ ಸಿಕ್ತು ನನ್ನ ಕಣ್ಣಿಗೆ. ನನಗೆ ಹಳೇದೆಲ್ಲ ನೆನಪಾಯಿತು ಸ್ನೇಹಿತರೆ, ಅದಕ್ಕೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನೀವೆಲ್ಲ ಎಷ್ಟು ಜನ ಎತ್ತಿನ ಗಾಡಿಯಲ್ಲಿ ಓಡಾಡಿದ್ದೀರಾ? ನಿಮ್ಮ ಲೈಫ್ ಸ್ಟೈಲು ಸ್ವಲ್ಪ ಕಾಮೆಂಟ್ ಮಾಡಿ ತಿಳಿಸಿ. ಅಣ್ಣ, ಯಾವೂರು? ನಮ್ದು ಇಲ್ಲಿ ಹೊಸಳ್ಳಿ, ಅಕ್ಕಿರಾಂಪುರದ ಹತ್ರ. ಓರಿಗಳು ಮಾತ್ರ ಚೆನ್ನಾಗಿ ಸಾಕು ಕಾಪಾಡಿದ್ಯಾ? ಏನೇನಣ್ಣ ಫುಡ್ ಇವಕ್ಕೆ ಚಕ್ಕೆ ಬೂಸ, ರವೆ ಬೂಸ ಮತ್ತು ಹಿಂಡಿ ಕೊಡ್ತೀವಿ. 3-4 ಥರ ಫುಡ್ ಕೊಡ್ತೀವಿ. ಮೇವಲ್ಲಿ ಯಾವುದು ಹಾಕೋರು ಒಳ್ಳೇದಣ್ಣ ಹಸುಗಳಿಗೆ? ಇದರಲ್ಲಿ ರಾಗಿ ಹುಲ್ಲು ಹಾಕಿರೋ ಒಳ್ಳೇದು ಇರ್ತೈತೆ. ಹಸಿ ಹುಲ್ಲು? ಹಸಿ ಹುಲ್ಲು ಕಡಿಮೆನಪ್ಪ ಹಾಕೋದು, ಹಸಿ ಹುಲ್ಲು ಹಾಕಲ್ಲ ಅಣ್ಣ. ಯಾಕೆ ಹಾಕ್ಬಾರ್ದು? ಹಸಿ ಹುಲ್ಲು ಅಂದರೆ ಸ್ವಲ್ಪ ಮೈ ಬಿಗಿರಲ್ಲ ದನಗಳಿಗೆ. ಒಣಮೇವು ತಿಂದಿರೋ ದನನೂ ನೋಡು, ಹಸಿ ಮೇವು ತಿಂದವ್ರಿಗೂ ನೋಡು. ಅಂದರೆ ಮೇವು ಅಂದರೆ ಸ್ವಲ್ಪ ತೆಳ್ಳಗಿಕ್ತವೆ ಸಗಣಿ, ಒಣಮೇವು ತಿಂದರೆ ಗಟ್ಟಿಗಿಕ್ತವೆ, ಹೊಟ್ಟೆ ತುಂಬ ನೀರು ಕುಡಿತವೆ. ಹಸಿ ಮೇವು ತಿಂದರೆ ನೀರು ಕುಡಿಯಲ್ಲ ದನ. ಅಷ್ಟೇ ಇರೋದು ಅದರಲ್ಲಿ. ಹಸಿ ಮೇವು ಯಾವ ಹಸುಗೆ? ಅವೇನಿದ್ರು ಸೀಮೆ ಹಸಿಗೆ ಲಾಯಕು. ಸೀಮೆ ಹಸುಗಳಿಗೆ, ಹಾಲು ಕೊಡೋ ಹಸುಗಳಿಗೆ ಮಾತ್ರ. ತುಂಬ ಧನ್ಯವಾದಣ್ಣ. ನಿಮ್ಮ ಹೆಸರು? ಮಜರ್ ಪಾಷ ಅಂತ ಹೇಳ್ಬಿಟ್ಟು. ನೋಡಿ ಸ್ನೇಹಿತರೆ, ಓರಿಗಳನ್ನ ಯಾವ ಥರ ಸಾಕಬೇಕು ಅಂತ ನಮ್ಮ ಎಷ್ಟು ವರ್ಷದಿಂದ ಹಸು ಇದು ಮಾಡಿದ್ದಾರೆ? ನಮಗೊಂದು 25-30 ವರ್ಷದಿಂದ ನಾವು ಇದೇ ಕೆಲಸನೇ ನಮ್ಮದು. ಬರೀ ಓರಿಗಳು. ಎಷ್ಟು ಹಸು ಸಾಕಿದ್ರಿ? ನಮ್ಮ ಹಸುಗಳು ಒಂದು 2 ಜೊತೆ ಇದ್ದಾವೆ. ಅಲ್ಲ, ಓರಿಗಳು? ಓರಿಗಳು 2 ಜೊತೆ ಇರ್ತವೆ ಎನಿ ಟೈಮು. ಈಗ ಬಿತ್ತನೆ ಟೈಮ್ ಬರೋದ್ರಿಂದ ಒಂದು ಜೊತೆ ಮಾರ್ಕೊಂಡು ಒಂದು ಜೊತೆ ಇಟ್ಕೊಂತೀವಿ. ನಿಮ್ಮ ಹೆಸರಣ್ಣ? ಮಜರ್ ಪಾಷ ಅಂತ. ನಮ್ಮ ಮಜರ್ ಪಾಷ. ಥ್ಯಾಂಕ್ ಯು ಅಣ್ಣ. ಇದೇ ಥರ ಹಸು ಮಾತ್ರ ಸಾಕಿದ್ದೀರಾ. ನಮ್ಮ ವೀಕ್ಷಕರನ್ನ ತೋರಿಸ್ತೀನಿ. ನಮ್ಮನ್ನು ಕಾಪಾಡ್ತಾವು. ಹೌದು. ಅವು ಚೆನ್ನಾಗಿದೆ ಅಲ್ವೇನಣ್ಣ? ನಾವು ನೋಡಿ, ಎತ್ತಿನ ತಾಕತ್ ಮುಂದೆ ಯಾವ JCPನೂ ಇಲ್ಲ, ಯಾವ ಇಟಾಚಿನೂ ಇಲ್ಲ ಸ್ನೇಹಿತರೆ. ಆ ಮಳ್ಳಲ್ಲಿ ಅಂತ ಲೋಡ್ ಆಗಿರೋ ಗಾಡಿ ಎಳಿಬೇಕಂದ್ರೆ ಹುಡುಗಾಟದ ಮಾತಲ್ಲ, ಆನೆಗಿರೋ ಬಲ ಈ ನಮ್ಮ ಎತ್ತುಗಳಿಗೆ ಇದೆ. ನನಗಂತೂ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ. ನಿಮಗೆ ಯಾರಿಗೆಲ್ಲ ಇಷ್ಟ ಅವರೆಲ್ಲ ನನ್ನ ಫೇಸ್ಬುಕ್ನ ಫಾಲೋ ಮಾಡಿ.